ನಮಸ್ತೆ ಎಲ್ರಿಗೂ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹೈ BP, ಹೈ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ತುಂಬ ಕಾಮನ್. ಅದರಲ್ಲಿ ಇವತ್ತು ನಿಮಗೊಂದು ಸೀಕ್ರೆಟ್ ಹೇಳ್ತೇನೆ. ಅದೇನು ಅಂತಂದರೆ, ಹೈ BP ಇದ್ದರೂ ಕೂಡ ಅಥವಾ BP ಬರದಾಗೆ ತಡೆಯಬೇಕು ಅನ್ನೋರಿಗೆ ಕೂಡ ಕೆಲವೊಂದು ಆಹಾರ ಪದಾರ್ಥಗಳಿದೆ. ಇದನ್ನ ನಾವು ದಿನನಿತ್ಯದ ಜೀವನದಲ್ಲಿ ಅಂದರೆ ದಿನನಿತ್ಯ ಸೇವಿಸೋದ್ರಿಂದ ಒಂದು ಹೈ BP ಇದ್ರೂ ಕೂಡ ಕಂಟ್ರೋಲ್ ಮಾಡ್ಬೋದು, ಇನ್ನೊಂದು BP ಬರದಾಗೆ ಕೂಡ ತಡಿಬೋದು. ಅದು ಏನು ಅಂತಂದರೆ ತುಂಬಾ ಸಿಂಪಲ್ ಆಗಿರುವಂಥ ಕೆಲವು ಆಹಾರ ಪದಾರ್ಥಗಳು. ಇದನ್ನ ದಿನನಿತ್ಯ ನಾವು ಸೇವಿಸ್ತಾ ಬಂದರೆ ಸಾಕು, ಬೇರೆ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಆ ಆಹಾರ ಪದಾರ್ಥಗಳು ಯಾವುದು ನಾವು ಸಿಂಪಲ್ ಆಗಿ ದಿನನಿತ್ಯದ ಜೀವನದಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಅಥವಾ ತಗೋಬೋದು? ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನು ಪೂರ್ತಿಯಾಗಿ ಹೇಳ್ತೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ, ಅರ್ಧರ್ಧ ನೋಡಿದರೆ ನಿಮಗೇನೋ ಗೊತ್ತಾಗಲ್ಲ. ಅದಕ್ಕಿಂತ ಮುಂಚೆ ನೀವು ನನ್ನ ಈ ಚಾನೆಲನ್ನು ಅಮ್ಮೀಸ್ ಲೈಫನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂಥ ಲೈಫ್ ಟಿಪ್ಸನ್ನು ನಾನು ಹಾಕ್ತಾ ಇರ್ತೇನೆ. ನಿಮಗೆ ತುಂಬ ರಿಸರ್ಚ್ ಮಾಡಿ ನಾನು ಹಾಕ್ತೇನೆ, ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಈಗ ಈ ಹೈ BPಯನ್ನು ಕಂಟ್ರೋಲ್ ಮಾಡುವಂಥ ಅಥವಾ BP ಬರದಂತೆ ತಡೆಗಟ್ಟುವ ಫುಡ್ ಬಗ್ಗೆ ಮಾತಾಡೋಣ. ಮೊದಲನೆಯದಾಗಿ, ನಮ್ಮ ದೇಹದಲ್ಲಿ ಸೋಡಿಯಂ ವೇರಿಯೇಷನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾದರೆ ಸೋಡಿಯಮನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ? ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ನೈಟ್ರೇಟ್ಸ್. ಈ ಮೂರು ನಮ್ಮ ಬ್ಲಡ್ಡಲ್ಲಿ ಅಥವಾ ನಮ್ಮ ದೇಹದಲ್ಲಿರುವಂಥ ಸೋಡಿಯಮನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಬ್ಲಡ್ ವೆಸಲ್ಗಳನ್ನು ಹೆಲ್ದಿಯಾಗಿರೋ ಥರ ಮಾಡುತ್ತೆ, ಅಂದರೆ ರಿಲ್ಯಾಕ್ಸ್ಡ್ ಆಗಿರೋ ಥರ ಮಾಡುತ್ತೆ. ಅದು ರಿಲ್ಯಾಕ್ಸ್ಡ್ ಆಗಿರೋದ್ರಿಂದ BP ಕಂಟ್ರೋಲಲ್ಲಿ ಇರುತ್ತೆ. ಹಾಗಾದರೆ ಈ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ನೈಟ್ರೇಟ್ ರಿಚ್ ಇರುವಂಥ ಫುಡ್ ಯಾವುದು? ಅದರಲ್ಲಿ ಮೊದಲನೆಯದಾಗಿ ಬಾಳೆಹಣ್ಣು ಡೈಲಿ ಒಂದೆರಡು ಬಾಳೆಹಣ್ಣು ತಿನ್ನೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಮಧ್ಯಾಹ್ನ ಊಟ ಆದ ನಂತರ ಅಥವಾ ರಾತ್ರಿ ಊಟ ಆದ ನಂತರ ಒಂದೊಂದು ಬಾಳೆಹಣ್ಣು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಾಳೆಹಣ್ಣಲ್ಲಿ ಹೈಯೆಸ್ಟ್ ಪೊಟ್ಯಾಷಿಯಂ ಇರುತ್ತೆ. ಇದು ನಮ್ಮ ದೇಹದಲ್ಲಿರುವಂಥ ಸೋಡಿಯಮನ್ನು ಕಂಟ್ರೋಲ್ ಮಾಡುತ್ತೆ. ಅದರಿಂದ BP ಬರೋದು ತಡೆಯುತ್ತೆ ಅಥವಾ BP ಇದ್ರೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಬಾಳೆಹಣ್ಣು ಆಯಿತಾ. ಸೆಕೆಂಡ್, ಬೀಟ್ರೂಟ್ ಅಂತೂ ಬೀಟ್ರೂಟಲ್ಲಿ ನಮ್ಮ ದೇಹದ ಸೋಡಿಯಮನ್ನು ಕಂಟ್ರೋಲ್ ಮಾಡುವಂಥ ತುಂಬ ಅಂಶಗಳಿರುತ್ತೆ. ಇದು ಪ್ರೂವ್ ಆಗಿದೆ ಕೂಡ. ಬೀಟ್ರೂಟನ್ನು ನಾವು ಸಲಾಡ್ ಥರ ಕಟ್ ಮಾಡಿ ಹಸಿ ಬೇಕಾದರೂ ತಿನ್ಬೋದು, ಪದಾರ್ಥ ಮಾಡಿ ಬೇಕಾದರೂ ತಿನ್ಬೋದು, ಅಥವಾ ಜ್ಯೂಸ್ ಬೇಕಾದರೂ ಮಾಡಿ ಕುಡಿಬೋದು. ಇದರಲ್ಲಿ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ. ಬೀಟ್ರೂಟ್ ಜ್ಯೂಸ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ ಸೇರಿಸಿ ಏನಾದರೂ ನೀವು ಡೈಲಿ ಕುಡಿತಾ ಬಂದರೆ ಇದೆಯಲ್ಲ, ಇದು ತುಂಬ ತುಂಬ ಒಳ್ಳೆಯದು. ಬರೀ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕಿಂತ ಕೂಡ ಅಲ್ಲ, ಇದು ಆ್ಯಕ್ಚುಲಾಗಿ ನಮ್ಮ ದೇಹದ ಓವರಾಲ್ ಹೆಲ್ತನ್ನು ಆರೋಗ್ಯನ ವೃದ್ಧಿ ಮಾಡಲಿಕ್ಕೆ ಬೀಟ್ರೂಟ್ ಮತ್ತು ಲಿಂಬೆ ರಸದ ಜ್ಯೂಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. BP ಕಂಟ್ರೋಲ್ ಮಾಡೋದಕ್ಕಂತೂ ನಂಬರ್ 1 ಆಗಿ ಇದು ವರ್ಕ್ ಮಾಡುತ್ತೆ. ನೀವು ವಾರಕ್ಕೊಂದು 2-3 ಸರಿ ಬೇಕಾದರೂ ಕುಡಿಬೋದು, ಡೈಲಿ ಬೇಕಾದರೂ ಕುಡಿಬೋದು. ಆದರೆ ಈ ಕಿಡ್ನಿ ಸ್ಟೋನ್ ಆದವರಿಗೆ ಬೀಟ್ರೂಟ್ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದನ್ನ ನೀವು ಚೆಕ್ ಮಾಡ್ಕೊಂಡು, ಏನಾದರೂ ಕಿಡ್ನಿ ಸ್ಟೋನ್ ಈ ಥರ ಪ್ರಾಬ್ಲಮ್ ಇದ್ದಿದ್ರೆ ಅದನ್ನ ನೀವು ಚೆಕ್ ಮಾಡಿಕೊಂಡು ನೀವು ಕುಡಿಬೋದು. ಇಲ್ಲದಿದ್ದರೆ ನಾರ್ಮಲ್ ಆಗಿ ಬೀಟ್ರೂಟ್ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಬೀಟ್ರೂಟ್ ಜ್ಯೂಸನ್ನು ಸ್ವಲ್ಪ ಲಿಂಬೆ ರಸ ಸೇರಿಸಿ ಕುಡಿಯೋದ್ರಿಂದನೂ ಹೆಲ್ಪ್ ಆಗುತ್ತೆ. ಬೀಟ್ರೂಟ್ ಪಲ್ಯ ಮಾಡಿ ತಿಂದರೂ ಓಕೆ, ಅಥವಾ ಹಾಗೆ ಸಲಾಡ್ ಮಾಡಿ ತಿಂದರೂ ಓಕೆ. ಇದನ್ನು ನಾವು ಡೈಲಿ ಪದಾರ್ಥದಲ್ಲಿ ತಿನ್ಬೋದು. ಮೂರನೇದು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನು ನಾವು ಪಲ್ಯ ಮಾಡಿ ಸೇವಿಸ್ಬೋದು. ಇದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಸೋಡಿಯಮನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದರಲ್ಲಿ ಹೈಯೆಸ್ಟ್ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರೋದ್ರಿಂದ ದೇಹದಲ್ಲಿ ಸೋಡಿಯಂ ಲೆವೆಲನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪಲ್ಯ ಡೈಲಿ ಯಾವುದಾದ್ರೂ ಒಂದು ಮಾಡ್ತೀವೋ ಅಥವಾ ಸಾಂಬಾರು ಏನಾದರೂ ಮಾಡ್ತೀವೋ, ಆ ಸಾಂಬಾರು ಅಥವಾ ಪಲ್ಯ ಮಾಡುವಾಗ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸೇರಿಸೋದು. ಇದು ಕೂಡ BP ಕಂಟ್ರೋಲ್ ಮಾಡೋಕ್ಕೆ ಅಥವಾ BP ಬರದಾಗೆ ತಡೆಯೋದಕ್ಕೆ ತುಂಬ ಒಳ್ಳೆಯ ಫುಡ್ಡು. ಬಾಳೆಹಣ್ಣು, ಬೀಟ್ರೂಟು, ಪಾಲಕ್ ತುಂಬ ಸುಲಭವಾಗಿ ಸಿಗುವಂಥದ್ದು. ದಿನ ನಾವು ಕನ್ಸ್ಯೂಮ್ ಮಾಡ್ಬೋದು, ಇದರಿಂದ ಏನೂ ತೊಂದರೆ ಇಲ್ಲ. ಬೀಟ್ರೂಟ್ ಜ್ಯೂಸ್ ಬೆಳಗ್ಗೆ ಕುಡಿಬೋದು, ಬಾಳೆಹಣ್ಣು ಊಟ ಆದ ನಂತರ ತಿನ್ಬೋದು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಪಲ್ಯ ಅಥವಾ ಸಾಂಬಾರಲ್ಲಿ ತಿನ್ಬೋದು. ಇನ್ನೊಂದು, ಸಿಟ್ರಸ್ ಜಾಸ್ತಿ ಇರುವಂಥ ಫುಡ್ಡು ಅಥವಾ ಸಿಟ್ರಸ್ ಜಾಸ್ತಿ ಇರುವಂಥ ಫ್ರೂಟ್ಸ್ ಯಾವುದು? ಆರೆಂಜ್ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಲಿಂಬೆಹಣ್ಣು ನಾನು ಹೇಳಿದ್ದೇನೆ. ಬೆಳಗ್ಗೆ ಏನಾದರೂ ನೀವು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದಿದ್ರೆ ಅದಕ್ಕೆ ಲಿಂಬೆ ರಸ ಸೇರಿಸ್ಬೋದು. ದಿನಕ್ಕೊಂದು ಅಥವಾ 2 ಮೂಸಂಬಿ ಅಥವಾ ಕಿತ್ತಳೆ ಹಣ್ಣನ್ನು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಆದರೆ ಜ್ಯೂಸ್ ಮಾಡಿ ಕುಡೀರಿ. ದಿನಕ್ಕೆ 2 ಜ್ಯೂಸ್ ಕುಡಿಯೋದ್ರಿಂದ ಏನೂ ಆರೋಗ್ಯಕ್ಕೆ ಹಾನಿ ಇಲ್ಲ. ಬೆಳಗ್ಗೆ ಬೀಟ್ರೂಟ್ ಜ್ಯೂಸ್, ಸಾಯಂಕಾಲ ಕಿತ್ತಳೆ ಅಥವಾ ಮೂಸಂಬಿದು ಜ್ಯೂಸ್ ಏನಾದರೂ ಕುಡಿದರೆ ಅದರಷ್ಟು ಬೆಸ್ಟ್ ಇನ್ನೊಂದಿಲ್ಲ. ಬರೀ BP ಕಂಟ್ರೋಲ್ ಮಾತ್ರ ಅಲ್ಲ, ಓವರಾಲ್ ಆಗಿ ನಿಮ್ಮ ದೇಹದ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೂ ಒಳ್ಳೆಯದು. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಬೀಟ್ರೂಟ್ ಜ್ಯೂಸ್ ಇರ್ಬೋದು ಅಥವಾ ಕಿತ್ತಳೆ ಆರೆಂಜಿನ ಜ್ಯೂಸ್ ಇರ್ಬೋದು, ವಿಟಮಿನ್ C ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮಗೆ ಆ್ಯಂಟಿ ಏಜಿಂಗ್ ಆಗೋ ಕೆಲಸ ಮಾಡುತ್ತೆ. ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ, ಬೇಗ ಕೂದಲು ನೆರೆಯೋದನ್ನು ತಡೆಯುತ್ತೆ. ಇದರಲ್ಲಿ ನಮ್ಮ ಸ್ಕಿನ್ಗೆ ಬೇಕಾಗಿರೋಂಥ ಒಳ್ಳೊಳ್ಳೆ ಅಂಶಗಳಿರೋದ್ರಿಂದ ನಮಗೆ ನೆರಿಗೆ, ರಿಂಕಲ್ಸ್ ಬೀಳೋದಾಗಿ ಕೂಡ ತಡೆಯುತ್ತೆ. ನಮ್ಮ ಸ್ಕಿನ್ನಿಗೆ, ಮುಖಕ್ಕೆ ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ತುಂಬ ಗ್ಲೋ ಕೂಡ ಆಗ್ತೀವಿ. ಒಳಗಡೆಯಿಂದ ನಮ್ಮ ಆರೋಗ್ಯ ಹೆಲ್ದಿ ಆಗಿದ್ರೆ, ಬಾಡಿ ಬೇಡದ
ಟಾಕ್ಸಿನ್ ಅಂಶಗಳನ್ನೆಲ್ಲ ಇದು ರಿಮೂವ್ ಮಾಡೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಾವು ತುಂಬ ಹೆಲ್ದಿಯಾಗಿ ಆಗ್ತೀವಿ, ನೋಡೋದಕ್ಕೆ ಕೂಡ ಗ್ಲೋ ಆಗಿ ಕಾಣ್ತೀವಿ. ಸೊ ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಸೂಪರ್ ಆಗಿರ್ತೀವಿ. ಬೀಟ್ರೂಟ್ ಮತ್ತು ಆರೆಂಜ್ ಮೂಸಂಬಿ ಜ್ಯೂಸಿಗೆ ಇಷ್ಟು ಶಕ್ತಿ ಇದೆ. ಇದನ್ನ ಬಿ ಪಿ ಅಂತಲ್ಲ, ನಾರ್ಮಲ್ ಆಗಿರೋರು ಕೂಡ ಕುಡಿಬೋದು. ಸೊ ಕಿತ್ತಳೆ ಅನ್ನ ಆಯಿತು. ಕೊನೆಯದಾಗಿ ಏನು ಅಂತಂದರೆ, ಯಾವುದಾದ್ರೂ ನಟ್ಸ್ ಅಂದರೆ ಈ ಬಾದಾಮಿ ಮತ್ತು ವಾಲ್ನಟ್ ಇರುತ್ತಲ್ವ, ಒಂದು 3-4 ಬಾದಾಮಿ ಡೈಲಿ ನೀರಲ್ಲಿ ನೆನೆ ಹಾಕಿ ತಿನ್ನೋದು, ಅಥವಾ ವಾಲ್ನಟ್. ಬೆಳಗ್ಗೆ ನೀವು ಏನು ಮಾಡಬೇಕು, ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಏನು ಅಂತಂದರೆ, ರಾತ್ರಿ ನೀರಲ್ಲಿ ಈ ವಾಲ್ನಟ್ ಅಥವಾ ಅಂಜೂರ ಅಥವಾ ಬಾದಾಮಿ ಇದು 2-3 ಈ 3 ಬಗೆಯನ್ನು ಒಂದು 3 ಅಂದರೆ ಬಾದಾಮಿ ಒಂದು 4 ಸಾಕು, ಅಂಜೂರ 1 ಸಾಕಾಗುತ್ತೆ, ಮತ್ತು ಇದು ಯಾವುದು ನಾನು ಹೇಳಿದ್ದು ವಾಲ್ನಟ್ ಒಂದು 3-4 ಇದನ್ನ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ನಾವು ತಿನ್ಬೋದು. ಇದು ಕೂಡ ಬಿ ಪಿಯನ್ನು ಕಂಟ್ರೋಲಲ್ಲಿಡೋಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇವೆಲ್ಲ ನಮಗೆ ತುಂಬಾ ಸುಲಭವಾಗಿ ಸಿಗುವಂಥ ಫುಡ್ಗಳು. ಬಾಳೆಹಣ್ಣು, ಬೀಟ್ರೂಟ್ ಜ್ಯೂಸು, ಪಾಲಕ್ ಮತ್ತು ಮೆಂತೆ ಸೊಪ್ಪು, ಹಾಗೆಯೇ ಇನ್ನೊಂದು ನಾನು ಹೇಳಿರೋದು ಸಿಟ್ರಸ್ ಜಾಸ್ತಿ ಇರುವಂಥ ಫ್ರೂಟ್ಸ್ಗಳು, ವಾಲ್ನಟ್ ಅಥವಾ ಆಲ್ಮಂಡ್. ಇವಿಷ್ಟನ್ನು ನಾವು ಡೈಲಿ ತಿನ್ನೋದ್ರಿಂದ, ಡೈಲಿ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ. ಬಿ ಪಿ ಬರೋದನ್ನು ಕೂಡ ತಡೆಯುತ್ತೆ, ನಮ್ಮ ಆರೋಗ್ಯನ ಡಬಲ್ ಮಾಡುತ್ತೆ, ನಮ್ಮ ಹೆಲ್ತನ್ನು ಓವರಾಲ್ ಆಗಿ ಇಂಪ್ರೂವ್ ಮಾಡುತ್ತೆ, ನಾವು ಹೆಲ್ದಿಯಾಗಿರೋ ಥರ ನೋಡ್ಕೊಳ್ಳುತ್ತೆ. ಒಂದೇನು ಅಂತಂದರೆ, ನೀವು ಹೈ ಬಿ ಪಿಗೆ ಟ್ಯಾಬ್ಲೆಟ್ ಏನಾದರೂ ತಗೊಳ್ತಿದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡಿ, ಅದನ್ನ ನೀವು ಸ್ಟಾಪ್ ಮಾಡಿ ಇದನ್ನ ಮಾಡಬೇಡಿ. ಯಾಕಂತಂದರೆ ನೀವು ಬಿ ಪಿ ಟ್ಯಾಬ್ಲೆಟನ್ನು ತಗೊಳ್ಳೇಬೇಕಾಗುತ್ತೆ. ಆದರೆ ಅದರ ಜೊತೆಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಿಮ್ಮ ದೇಹದೊಳಗಡೆ ಹೋಗ್ತಾ ಇದ್ದರೆ ಕಾಲಕ್ರಮೇಣ ಒಂದಿನ ನೀವು ಆಟೋಮೆಟಿಕ್ಕಾಗಿ ನಿಮ್ಮದು ಬಿ ಪಿ ಕಮ್ಮಿಯಾಗಿ ನೀವು ಟ್ಯಾಬ್ಲೆಟ್ ತಗೊಳ್ಳೋದಂಥ ದಿನ ಕೂಡ ಬರ್ಬೋದು. ಸೊ ಇದೆಲ್ಲ ನಮಗೆ ಲಾಂಗ್ ಟರ್ಮಲ್ಲಿ ಸೇಫೆಸ್ಟ್, ದಿನನಿತ್ಯ ನಾವು ಉಪಯೋಗ ಮಾಡ್ಬೋದಾದಂಥ ಆಹಾರ ಪದಾರ್ಥಗಳು. ಇದರಲ್ಲಿ ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಒಂದೇನು ಅಂತಂದರೆ, ಬೀಟ್ರೂಟು ಜಾಸ್ತಿ ಕುಡಿದ್ರೆ ಈ ಕಿಡ್ನಿ ಸ್ಟೋನ್ ಆದವರಿಗೆ ಒಳ್ಳೆಯದಲ್ಲ ಅಂತ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಆಹಾರ ಪದಾರ್ಥಗಳಿಂದ ಯಾವುದೇ ತೊಂದರೆ ಇಲ್ಲ, ಯಾರಿಗೂ ಯಾವುದೇ ತೊಂದರೆ ಇಲ್ಲ. ದಿನನಿತ್ಯ ಕುಡಿಯೋದ್ರಿಂದ ಅಥವಾ ತಗೊಳ್ಳೋದ್ರಿಂದ ಸೇಫೆಸ್ಟ್, ದಿನನಿತ್ಯ ಉಪಯೋಗ ಮಾಡೋದಕ್ಕೆ ಲಾಂಗ್ ಟರ್ಮಲ್ಲಿ ಉಪಯೋಗ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.